ಹೆಬ್ಬಾಳ್ಕರ್ ವಿಚಾರದಲ್ಲಿ ಆದಂತ ಇದು ಈಗ ಈ ವಿಚಾರದಲ್ಲಿ ಆಗಿಲ್ಲ ಸರ್ಕಾರ. ಈಗ ಇದನ್ನೇ ನಾನು ಮಾತನಾಡಿದ್ದು. ಇಲ್ಲಿ ಒಂದು ಅವರ ವಿಚಾರ ಒಂದು ಭಾಗ ಆಯ್ತು, ಮತ್ತೊಬ್ರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅವ್ರ ಮೇಲೂ ಇದೇ ರೀತಿ ಒಂದು ಆಡಿಯೋ ಆಪಾದನೆ ಬಂತು. ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ ಸರ್ಕಾರ, ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಹಾಕಿದ್ರಿ, FIR ಮಾಡಿದ್ರಿ, FSL ರಿಪೋರ್ಟ್ ತಯಾರಿ ಮಾಡ್ತೀನಿ ಅಂತ ಎಷ್ಟು ದಿನ ಇಟ್ಕೊಂಡ್ರಿ ಅವ್ರನ್ನ ಒಳಗಡೆ? ಅಂದ್ರೆ ಬೇರೆ ಪಕ್ಷದವ್ರಿಗೊಂದು ನ್ಯಾಯ, ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವ್ರಿಗೊಂದು ನ್ಯಾಯವಾ? ಸರ್, ಅಧಿಕಾರಿಕೆಯಿಂದ ಅವ್ರ ಮೇಲೆ ಪ್ರಕರಣ ದಾಖಲಿಸಕ್ಕೆ ಹೆಸರೇ ಕೊಟ್ಟಿಲ್ಲ, ಆ ರೀತಿಯ ಒತ್ತಡಗಳು ಬಂತ ಅಂತ ಹೇಳಿ ನನಗಿರ್ತಕ್ಕಂಥ ಮಾಹಿತಿ ಇಂದಿನಿಂದ ಅಲ್ಲ, ಯಾವಾಗ ಈ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿನಲ್ಲಿ ಇದು ಹೊಸದೇನಲ್ಲ. ಭದ್ರಾವತಿಗೆ ಯಾರಾದರೂ ನಿಷ್ಠಾವಂತ ಅಧಿಕಾರಿ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮನ್ನು ಮಾತ್ರ ಭದ್ರಾವತಿಗೆ ಮಾತ್ರ ಅಪಾಯಿಂಟ್ ಮಾಡಬೇಡ್ರಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದು ಈ ಪರಿಸ್ಥಿತಿ. ಫ್ರೀ ಹ್ಯಾಂಡ್ ಮಾತಿನಲ್ಲಿ ಕೊಡ್ತಕ್ಕಂಥದ್ದಲ್ಲ, ಅವರ ನಡೆಗಳು ಇವತ್ತು ಕಣ್ಣು ಮುಂದೆ ಅವರು ಸಿಕ್ಬಿದ್ದಿದ್ದಾರೆ. ಅದಕ್ಕೆ ಈ ಕೂಡಲೇ ಯಾವ ರೀತಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಇವತ್ತು ಈ ತನಿಖೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಕಾದು ನೋಡ್ತೇವೆ. ಆರೋಪ ಇರೋರು ವಾಯ್ಸ್ ಅಂದ್ರೆ ಅದನ್ನ ಇನ್ನೂ ಐಡೆಂಟಿಫೈ ಮಾಡಿಲ್ಲ, ಜೊತೆಗೆ ಅದು FSL ಕಳಿಸಿಲ್ಲ, ಮತ್ತೆ ಏನು ತಗೊಂಡಿಲ್ಲ ಅನ್ನೋದು ಆರೋಪ. ಅದನ್ನೇ ಅಲ್ವೇ ಇವಾಗಿಂದ ಹೇಳ್ತಾರೆ, ಅದು ಇನ್ ಯಾಕೆ ಬತ್ ನಾವು ಇಷ್ಟೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದೀವಿ, ಯಾಕೆ ತಾಲೂಕಿನ ಜನತೆ ಪರವಾಗಿ ಧ್ವನಿ ಎತ್ತಾ ಇದ್ದೇವೆ? ಇವತ್ತು ಕೇವಲ ಇದು ಒಬ್ರಿಬ್ರು ಕೂಗಲ್ಲ, ಇದು ನಿಮಗೆ ಇವತ್ತು ಒಂದು ರೆಕಾರ್ಡಿಂಗ್ ಸಿಕ್ಕಿದೆ, ಹಾಗಾಗಿ ಬೆಳಕಿಗೆ ಬಂದಿದೆ. ರೆಕಾರ್ಡಿಂಗ್ಗೆ ಸಿಕ್ಕದೆ ಇರತಕ್ಕಂಥದ್ದು ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಇದೆ. ಪ್ರತಿನಿತ್ಯ ವಸೂಲಿ ಮಾಡ್ತಾ ಇದ್ದಾರೆ, ಮಟ್ಕಾ ದಂಧೆ, ಮರಳು ಮಾಫಿಯಾ, ಆಮೇಲೆ ಇಸ್ಪೀಟ್. ಬಹುಶಃ ಯಾವ ತಾಲೂಕಿನಲ್ಲೂ ಈ ಮಟ್ಟಕ್ಕೆ, ಈ ಗೋವಾನಲ್ಲಿ ಕಸಿನೋ ಆಡಿದ ಮಟ್ಟಕ್ಕೆ ಇವತ್ತು ಇಸ್ಪೀಟ್ ದಂಧೆ ಶುರು ಮಾಡಿದ್ದಾರೆ ಇಲ್ಲಿ. ಅಷ್ಟೇ ಅಲ್ಲ, ಇವತ್ತು ಯುವ ಸಮುದಾಯನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮಾದಕ ವಸ್ತುಗಳನ್ನ ಅವ್ರಿಗೆ ಬಹಳ ಸುಲಭವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ, ಕೆಲಸಕ್ಕೆ ಇವತ್ತು ಈ ಸರ್ಕಾರ ಮುಂದಾಗಿದ್ದಾರೆ. ಇದು ಬಹಳ ಸ್ಪಷ್ಟ.